ಗೆಲುವು ಸೋಲು ಇದ್ದಿದ್ದೇನೆ ಒಂದು ಆಟ ಅಂತ ಅಂದಾಗ ಸುದೀಪ್ ಅಣ್ಣನ ಕೈಲಿ ಬರೋದೇ ದೊಡ್ಡ ವಿಷಯ. ಸೊ ಕಪ್ ಬರಲಿಲ್ಲ ಆ್ಯಂಡ್ ಡಿಸರ್ವಿಂಗ್ ಹನುಮಂತಗೂ ಹೋಯ್ತು. ಸೊ ಐ ಆಮ್ ಹ್ಯಾಪಿ ಆ್ಯಂಡ್ ನನಗೆ ಆಚೆ ಬಂದಾಗ ಗೊತ್ತಾಯ್ತು ನಾನೇನು ಸಂಪಾದನೆ ಮಾಡಿದ್ದೀನಿ ಅಂತ. ಇದು ನನ್ನ ಜೊತೆಗೆ ಇರೋರು ಅಂತಾರಾದ್ರೂ ಇವತ್ತು ನನ್ನ ಗೆಲುವು ಇವರೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇದಕ್ಕಿಂತ ದೊಡ್ಡ ಖುಷಿ ಯಾವುದೂ ಇಲ್ಲ. ಬಿಗ್ ಬಾಸ್ ಅಂದ್ರೆ ಒಂದು ಮ್ಯಾಜಿಕ್. ಇನ್ನು ಆ ಬಿಗ್ ಬಾಸ್ನಲ್ಲಿ 100ಕ್ಕೂ ಹೆಚ್ಚು ದಿನ ಇದ್ದು ಕಳೆಯೋದು, ಜೊತೆಗೆ ವಿನ್ನರ್ ಇರಬಹುದು, ರನ್ನರ್ ಇರಬಹುದು, ಇಬ್ಬರ ಮೇಲೂ ಒಂದು ರೀತಿ ಕಣ್ಣಿರುತ್ತೆ, ಟಕ್ಕರ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಈ ಬಾರಿ ಬಿಗ್ ಬಾಸ್ 11ರಲ್ಲಿ ಒಂದು ರೀತಿ ಟಗಾಫರೇ ಕೊಟ್ಟರು. ತ್ರಿವಿಕ್ರಮ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ವಿನ್ನರ್ ಆಗಬೇಕಿತ್ತು, ಜಸ್ಟ್ ಮಿಸ್ ಆಯಿತು, ರನ್ನರ್ ಅಪ್ ಆದ್ರೂ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ನಿಮ್ಮ ಕಾಸ್ಟ್ಯೂಮ್ ತುಂಬ ಚೆನ್ನಾಗಿದೆ. ಹೇಗೆ ಅನಿಸ್ತಾ ಇದೆ ಇವರ ಫಸ್ಟ್ ರಿಯಾಕ್ಷನ್? ಗೆಲುವು ಸೋಲು ಇದ್ದಿದ್ದೇನೆ ಒಂದು ಆಟ ಅಂತಂದಾಗ ಸುದೀಪ್ ಅಣ್ಣನ ಕೈಲಿ ಬರೋದೇ ದೊಡ್ಡ ವಿಷಯ. ನಂಗೆ ಫಸ್ಟ್ ಡೇ ಹೋದಾಗ ಆ ಸ್ಟೇಜ್ ಮೇಲೆ ಬರೋ ತನಕ ಮಾತ್ರ ನಂದು ಆ್ಯಂಡ್ ಕಪ್ಪು ಇನ್ನು ಮಿಕ್ಕಿದ್ದೆಲ್ಲ ಜನದ್ದು ಅಂತ ಬಂದಿದೆ. ಸೊ ಕಪ್ ಬರಲಿಲ್ಲ ಆ್ಯಂಡ್ ಡಿಸರ್ವಿಂಗ್ ಹನುಮಂತಗೂ ಹೋಯ್ತು. ಸೊ ಐ ಆಮ್ ಹ್ಯಾಪಿ ಆ್ಯಂಡ್ ನನಗೆ ಆಚೆ ಬಂದಾಗ ಗೊತ್ತಾಯಿತು ನಾನೇನು ಸಂಪಾದನೆ ಮಾಡಿದ್ದೀನಿ ಅಂತ. ಇದು ನನ್ನ ಜೊತೆಗೆ ಇರೋರು ಅಂತಾರಾದ್ರೂ ಇವತ್ತು ನನ್ನ ಗೆಲುವನ್ನು ಇವರೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇದಕ್ಕಿಂತ ದೊಡ್ಡ ಖುಷಿ ಯಾವುದೂ ಇಲ್ಲ. ನನಗೆ ಈಗ ಅನ್ನಿಸ್ತಾ ಇದೆ ನನ್ನ ಕಪ್ ಗೆದ್ದಷ್ಟೇ ಖುಷಿ ಇದೆ. ಎಲ್ಲೋ ಒಂದು ಕಡೆ ಅನ್ಕೋತಾ ಇದ್ರು ತ್ರಿವಿಕ್ರಮ್ ಇರಬಹುದು, ಅವರ ಆಪೋಸಿಟ್ಟು ಮಂಜು ಅವ್ರು ಬರ್ತಾರೇನೋ ಅಥವಾ ರಜತ್ ಅವ್ರು ಬರ್ತಾರೇನೋ. ಹನುಮಂತ್ ಅವರು ಆಲ್ಮೋಸ್ಟ್ ಹೌದು ಎಕ್ಸ್ಪೆಕ್ಟೆಡ್, ಬಟ್ ನಿಮ್ಮನ್ನು ಫಸ್ಟ್ ಸ್ಥಾನದಲ್ಲಿ ಇಟ್ಟಿದ್ರು. ನಿಮ್ಗೆ ಯಾರು ಅನಿಸಿತ್ತು ನಿಮ್ಮ ಜೊತೆ ಇನ್ನೊಬ್ರು ಇರ್ತಾರೆ ಅಂದರೆ? ಮೇಡಮ್ ನಾನು ಅದನ್ನೇ ಹೇಳಿದ್ನಲ್ಲ, ಯಾವಾಗಲೂ ನಾನು ಕಾಂಪೀಟ್ ಮಾಡ್ತಾ ಇದ್ದಿದ್ದು ನನ್ನ ಪಕ್ಕದಲ್ಲಿದ್ದವ್ರ ಜೊತೆಗಲ್ಲ, ನನ್ನ ಮೇಲೆ ನಾನೇ ಕಾಂಪೀಟ್ ಮಾಡ್ಕೋತಾ ಇದ್ದಿದ್ದು. ಸೊ ನೀವು ಏನು ಕ್ವಶನ್ ಮಾರ್ಕ್ಗಳು ಹಾಕೊಂಡ್ರೆ ಅವ್ರು ಬರ್ಬೋದು ಇವ್ರು ಬರ್ಬೋದು ಅಂತ ಅದು ನಿಮ್ಮ ಒಪಿನಿಯನ್ನು. ನನಗೆ ಯಾವ ಒಪಿನಿಯನ್ಸೇ ಇರಲಿಲ್ಲ. ನಾನು ಅಲ್ಲಿಗೆ ಹೋಗಬೇಕು ಅನ್ನೋದಿತ್ತು ಅಷ್ಟೇ. ನನ್ನ ಪಕ್ಕ ಇನ್ನು ಯಾರನ್ನ ಬರಲಿ ನನಗೆ ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಂಡಿರಲಿಲ್ಲ. ಫ್ರಮ್ ದ ಡೇ ಒನ್ ಆ್ಯಂಡ್ ಇವತ್ತು 120ನೇ ದಿನ ಅಲ್ಲಿವರೆಗೂ ನನ್ನನ್ನು ನಾನು ಕಾಂಪೀಟ್ ಮಾಡ್ಕೊಂಡೇ ಹೊರತು ಸೊ ನನ್ನ ಪಕ್ಕದವ್ರ ಜೊತೆ ಕಾಂಪೀಟ್ ಮಾಡೇ ಇರಲಿಲ್ಲ. ಸೊ ನನಗೆ ಅದ್ರ ಬಗ್ಗೆ ಖುಷಿ ಇದೆ. ಯಾರೇ ಬಂದಿದ್ರು ಆ್ಯಂಡ್ ಎಂಡ್ ಆಫ್ ದ ಡೇ ಜನಗಳ ಒಪಿನಿಯನ್ ಅದು ಜನ ಗೆಲ್ಸಿದ್ದಾರೆ. ಸೊ ಆ್ಯಂಡ್ ಗೆದ್ದಿರೋದು ಇನ್ನು ಯಾರೋ ಅಲ್ಲ, ಹನುಮಂತು, ಆ್ಯಂಡ್ ಈಸ್ ಡಿಸರ್ವಿಂಗ್. ಸೊ ಗೆದ್ದಿರೋದು ನನ್ನ ಖುಷಿನೇ ಇದೆ ಮೇಡಮ್. ವಿನ್ನರ್ಗೆ 50 ಲಕ್ಷ, ನಿಮಗೆಷ್ಟು? ಈಗ ಅಮೌಂಟ್ ಬಗ್ಗೆ ನೀವು ಕೇಳ್ತಾ ಹೋದರೆ ನನಗೆ ಅಮೌಂಟ್ಗಿಂತ ಜಾಸ್ತಿ ಇಲ್ಲ, ಅಷ್ಟು ಜಾಸ್ತಿ ಪ್ರೀತಿ ಸಿಕ್ಕಿದೆ ಮೇಡಮ್. ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ಅಮೌಂಟ್ ನಾಳೆಲ್ಲ ನಾಡಿ ಸಂಪಾದನೆ ಮಾಡ್ತೀನಿ, ಅದೇನು ದೊಡ್ಡ ವಿಷಯ ಅಲ್ಲ. ಆ್ಯಂಡ್ 50 ಲಕ್ಷ ನಾನು ಅದನ್ನೇ ಹೇಳಿದ್ನಲ್ಲ, ಹನುಮಂತಿಗೆ ನೀಡಿತ್ತು ಆ್ಯಂಡ್ ಅವ್ನಿಗೆ ಆಗಿದೆ. ಸೊ ಅದ್ರ ಬಗ್ಗೆ ಖುಷಿ ಇದೆ. ಅಪ್ಪ ಅಮ್ಮ ಅವರ ರಿಯಾಕ್ಷನ್ ಹೇಗಿತ್ತು? ತಂದೆ ಇಲ್ಲ ಅಂದರೆ ಅಮ್ಮ ಇದ್ದಾರೆ. ಅಮ್ಮಂಗೆ ನಾನು ಆಡಬೇಕಾಗಿತ್ತು, ಚೆನ್ನಾಗಿ ಜನರು ಮನ್ಸು ಗೆಲ್ಲಬೇಕಾಗಿತ್ತು ಅಂತಿತ್ತು. ಆ್ಯಂಡ್ ಜನರು ಮನ್ಸು ಗೆದ್ದಿದ್ದೀನಿ ಅಂತ ಗೇಟ್ ದಾಟಿದ ತಕ್ಷಣ ಗೊತ್ತಾಯಿತು. ಅಮ್ಮ ತುಂಬ ಖುಷಿಯಾಗಿದ್ದಾರೆ. ಎಲ್ಲೋ ಭವ್ಯಗೌಡ ಅವರು ಸಹ ನಾನು ಗೆದ್ದಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಫ್ರೆಂಡ್ ಗೆಲ್ಲಬೇಕು ಅನ್ನುವಂಥದ್ದು ಹೇಳ್ತಿದ್ರು. ಒಬ್ಬರು ಈಗ ನೀವು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಒಬ್ಬರು ಕೊಲೀಗ್ ಆಗ್ತಾರೆ, ಒಬ್ಬರು ಮೇಲ್ ಕೊಲೀಗ್ ಆಗ್ತಾರೆ, ಇಲ್ಲ ಫೀಮೇಲ್ ಕೊಲೀಗ್ ಆಗ್ತಾರೆ. ಆ ಥರ ಇದ್ದಿದ್ದಂತ ನನ್ನ ಕೊಲೀಗ್ ಅವರು ಆ್ಯಂಡ್ ಒನ್ ಆಫ್ ದ ಕ್ಲೋಸ್ ಫ್ರೆಂಡ್. ಇಡೀ ಮನೆ ನನ್ನ ಆಚೆ ಹಾಕಬೇಕು ಅಂತಿದ್ರು ಒಂದು ಹುಡುಗಿ ಸ್ಟ್ಯಾಂಡಪ್ ತೊಗೊಂಡು ನಾನು ಮನೇಲಿ ಇರಬೇಕು ಅಂತ ಡಿಸೈಡ್ ಮಾಡಿದವರು. ಆ್ಯಂಡ್ ನನ್ನನ್ನು ಬ್ಲೈಂಡಾಗಿ ನಂಬಿದಂಥ ಹುಡುಗಿ. ಸೊ ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಅವ್ರು ನನಗೆ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದು ಡೇ ಒನ್ನಿಂದಾನೆ. ನಾನು ಕಪ್ಪೆತ್ತಲಿಲ್ಲ ಅಂದ್ರೂ ಪರವಾಗಿಲ್ಲ, ವಿಕಿ ನೀವು ಕಪ್ಪೆತ್ತಬೇಕು ಅಂತ. ಅದಕ್ಕಿಂತ ಇನ್ನೇನು ಬೇಡ ಮೇಡಮ್. ಬಿಗ್ ಬಾಸ್ ಹೋಗಿ ಬಂದಮೇಲೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ, ಫೇಮಸ್ ಆಗ್ತಾರೆ, ಸ್ಟಾರ್ಡಮ್ ಬರುತ್ತೆ. ಹೌದು, ಇದೆಲ್ಲ ಹೇಗೆ ನಿಭಾಯಿಸ್ತಿದ್ದೀರಾ ಇನ್ನು ಮುಂದೆ? ಮೇಡಮ್ 120 ದಿನ ಒಳಗಿದ್ದಾಗ ಯಾರು ನನ್ನ ಇಷ್ಟಪಡ್ತಾ ಇದ್ದಾರೆ, ಯಾರು ನನ್ನ ಇಷ್ಟಪಡ್ತಾ ಇರಲ್ಲ ಗೊತ್ತಾಗ್ತಿಲ್ಲ. ಬಟ್ ಎವ್ರಿ ವೀಕೆಂಡ್ ಬಂದಾಗ ನನಗೆ ಗೊತ್ತಾಗ್ತು ನಾನು ಮಾಡ್ತಾ ಇರೋ ಕೆಲಸ ಜನಕ್ಕೆ ಇಷ್ಟ ಆಗ್ತಾ ಇದೆ ಅಂತ. ಸೊ ಇನ್ನು ಮುಂದೇನೂ ಅದೇ ಥರ ಅವ್ರು ಇಷ್ಟಪಡೋ ಥರ ಕೆಲಸ ಮಾಡ್ಕೊಂಡು ಹೋಗ್ತೀನಿ, ಹಂಗೆ ಉಳಿಸ್ಕೊಂಡು ಹೋಗ್ತೀನಿ. ಸುದೀಪ್ ಸರ್ ಇದೇ ಲಾಸ್ಟ್ ಬಿಗ್ ಬಾಸ್ ಅಂತ ಟ್ವೀಟ್ ಮಾಡಿದ್ರು. ಸ್ವತಃ ಅವರೇ ಇನ್ನೇನು ಬಿಗ್ ಬಾಸ್ ಫಿನಾಲೆ ಬರ್ತಿತ್ತು ಅದೇ ಟೈಮಲ್ಲಿ ಹೇಳಿದರು, ಇಷ್ಟು ದಿನ ನಾನು ಚಿರುಣಿ ಆಗಿರ್ತೀನಿ, ಇನ್ನೇನು ನನ್ನ ಕೊನೆ ದಿನ ಬರ್ತಾ ಇದೆ ಬಿಗ್ ಬಾಸ್ ವೇದಿಕೆ ಮೇಲೆ ಸ್ಪರ್ಧಿಗಳ ಜೊತೆ ಮಾತಾಡೋಂಥ ಸಮಯ ಅನ್ನೋವಂಥದ್ದು. ನಿಮ್ಗೆ ಎಷ್ಟು ಬೇಜಾರು ಅನಿಸುತ್ತೆ ಸುದೀಪ್ ಸರ್ ಇಲ್ಲ ಅಂದರೆ ಬಿಗ್ ಬಾಸ್ ನೆನೆಸ್ಕೊಳಕ್ಕೆ? ದೇವಸ್ಥಾನದಲ್ಲಿ ದೇವರಿಲ್ಲ ಅನ್ನಂಗೆ ಸುದೀಪ್ ಅಣ್ಣ ವೇದಿಕೆ ಮೇಲೆ ಇಲ್ಲ ಅಂತಂದರೆ. ಆ್ಯಂಡ್ ಅದು ಅವ್ರ ಲಾಸ್ಟ್ ಸೀಸನ್ನು ನನಗೆ ನಾನು ಹೋಗಿದ್ದೆ ಅನ್ನೋದು ನನಗೆ ಪ್ರೌಡ್ ಮೂಮೆಂಟ್ ಇದೆ. ಆ್ಯಂಡ್ ಅವ್ರ ಕೈಯಲ್ಲಿ ನಾನಿದ್ದೆ ಅನ್ನೋದು ತುಂಬಾ ಖುಷಿ ಇದೆ. ಕಪ್ಪು ಅದೇ ಎಂಡ್ ಆಫ್ ದ ಡೇ ಕಪ್ಪು ಹೂ ಡಿಸರ್ವ್ಸ್ ಅವ್ರಿಗೆ ಹೋಗುತ್ತೆ ಅನ್ನೋದು. ಸೊ ನನಗೆ ಅವ್ರ ಕೈಲಿದ್ದೆ ಆ್ಯಂಡ್ ಅವ್ರ ಲಾಸ್ಟ್ ಸೀಸನಲ್ಲಿ ನಾನಿದ್ದೆ ಅನ್ನೋದು ನನಗೆ ತುಂಬಾ ಪ್ರೌಡ್ ಫೀಲಿಂಗ್ ಇದೆ ಅದ್ರ ಬಗ್ಗೆ. ಹಲವು ವರ್ಷಗಳಿಂದ ಸುದೀಪ್ ಸರ್ ಪ್ರಶಸ್ತಿಗಳನ್ನು ತೆಗೆದುಕೊಳ್ತಾ ಇಲ್ಲ. ಡಾಕ್ಟರೇಟ್ ಪ್ರಶಸ್ತಿ ಬಂತು, ಅದನ್ನು ಸಹ ಸ್ವೀಕರಿಸಿಲ್ಲ. ಇನ್ನು ಈ ವರ್ಷ ರಾಜ್ಯ ಪ್ರಶಸ್ತಿ ಬಂತು ಅವ್ರಿಗೆ, ಅದನ್ನು ಸ್ವೀಕರಿಸಿಲ್ಲ. ಸೊ ಗ್ರೇಟ್ ಪರ್ಸನ್, ಏನು ಹೇಳ್ತೀರಾ? ಈಸ್ ಆಲ್ವೇಸ್ ಬಿಂಗ್ ಎ ಫಾದರ್ ಮೆಟೀರಿಯಲ್ ಟು ಮೀ. ನಾನು ತಪ್ಪು ಮಾಡಿದಾಗೆಲ್ಲ ತಿದ್ದಿ ಬುದ್ಧಿ ಹೇಳಿದ್ದಾರೆ. ಬಿಕಾಸ್ ಅವ್ರ ಜೊತೆಗೆ CCL 2 ವರ್ಷದಿಂದ ಆಡ್ತಿರೋದ್ರಿಂದ ನನಗೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತೀವಿ ಸ್ವಲ್ಪ ಕಡಿಮೆನೇ ಬೈತಾ ಇದ್ದಾರೆ ಅಂತ ಅನ್ಸೋದು. ಆಚೆ ಕಡೆ ಇನ್ನೂ ಜಾಸ್ತಿನೇ ಬೈಯೋರು. ಸೊ ಅವ್ರ ವ್ಯಕ್ತಿತ್ವನೇ ಆ ಥರ. ಒಂದನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅದರಿಂದ ತುಂಬ ವಿಷಯಗಳಿರುತ್ತೆ ಅಂತ. ಅವ್ರೇನು ಡಿಸಿಷನ್ ತೊಗೊಂಡಿದ್ದಾರೆ ಆ್ಯಂಡ್ ಅವ್ರು ಏನಿದ್ದಾರೆ ಆ್ಯಸ್ ಎ ಪರ್ಸನ್ನ ಅದು ಗೊತ್ತಾಗುತ್ತೆ ಮೇಡಮ್. ಈಸ್ ಅ ಪರ್ಸನ್ ಲೈಕ್ ದ್ಯಾಟ್. ಅವ್ರಿಗೇನು ಬೇಕು, ಅವ್ರಿಗೇನು ಇಷ್ಟ ಆಗುತ್ತೆ, ಅವ್ರು ಏನು ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲರಿಗೂ ಖುಷಿ ಇರುತ್ತೆ. ಬಿಕಾಸ್ ಅಷ್ಟು ಜನ ಅವ್ರನ್ನ ಪ್ರೀತಿ ಕೊಟ್ಟು ಇಲ್ಲಿವರೆಗೂ ತಂದಿದ್ದಾರೆ. ಆ್ಯಂಡ್ ವಾಟ್ ಎವರ್ ಹೀ ಡೂಸ್ ಜನ ಇಷ್ಟಪಡ್ತಾರೆ. ತ್ರಿವಿಕ್ರಮ್ ಹಾಗೂ ಭವ್ಯ ಫ್ರೆಂಡ್ಸಾ ಕಪಲ್ಸಾ?
ಫ್ರೆಂಡ್ಸಾ ಕಪಲ್ಸಾ ತ್ರಿವಿಕ್ರಮ್ ಭವ್ಯ? ಒಂದು ನಿಮಿಷ. ಭವ್ಯ ಕೂಡ ನನಗಿನ್ನ ತುಂಬ ಚಿಕ್ಕ ಹುಡುಗಿ ಮೇಡಮ್. ಒಂದು ಮನೇಲಿ ಇದ್ಕೊಂಡು ಆಟ ಆಡಿದ್ವಿ ಅಂದಿದ ತಕ್ಷಣ ಕಪಲ್ ಮಾಡಿಬಿಟ್ರಲ್ಲ ನೀವು. ನಾನು ಮಾಡಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಪೇಜ್ಗಳಾಗಲೇ ಕ್ರಿಯೇಟ್ ಆಗಿವೆ, ನಾನು ಬೇಕಂದ್ರೆ ನಿಮ್ಗೆ ತೋರಿಸ್ತೀನಿ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನಾನು ಅದನ್ನೇ ಒಂದು ಕಂಪ್ನಿಲಿ ಇರ್ಬೇಕಾದ್ರೆ ಒಬ್ಬರ ಜೊತೆ ಕೊಲಿಗಾಗಿ ಹೆಂಗಿರ್ತಾರೋ ಅದೇ ಥರ ಕೊಲಿಗಾಗಿ 120 ದಿನ ಕಳೆದಿದ್ದು. ಆ್ಯಂಡ್ ಸ್ಟಿಲ್ ಬೀಯಿಂಗ್ ಜೂನಿಯರ್ ಟು ಮೀ. ಆ್ಯಂಡ್ ನಾನು ಹೇಳ್ದಂಗೆ ಆ್ಯಂಡ್ ಅವ್ರು ಹೇಳ್ದಂಗೆ ಕೇಳ್ಕೊಂಬಂದಂಥ ಆಟ ಅಷ್ಟೇ ಅದು. ಕಪಲ್ ಗಿಪಲ್ ಅಂತಲ್ಲ. ಸೊ ನೋ ಮ್ಯಾಮ್, ಆ ಥರದ್ದೆಲ್ಲ ಏನಿಲ್ಲ. ಓಕೆ, ಈ ಒಂದು ಬಿಗ್ ಬಾಸ್ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಇನ್ಮೇಲೆ ಅನ್ಸುತ್ತಾ ನಿಮಗೆ? ಡೆಫಿನೆಟ್ಲಿ ಮೇಡಮ್. ನಾನೊಂದು ಸೀರಿಯಲ್ ಮಾಡಿದಾಗ ಒಂದು 60 ಲಕ್ಷ ಜನ ನೋಡಿದರೆ, ಈಗ ಈ ಥರದೊಂದು ದೊಡ್ಡ ವೇದಿಕೆಯಲ್ಲಿ ನಾನು 6 ಕೋಟಿ ಜನ ನೋಡಿದ್ದಾರೆ. ಸೊ ಈಗ ನಾನು ನೆಕ್ಸ್ಟ್ ಏನೇನು ಪ್ರಾಜೆಕ್ಟ್ ಮಾಡ್ತೀನಿ 6 ಕೋಟಿ ಜನಕ್ಕೂ ರೀಚ್ ಆಗುತ್ತೆ ಅಂತ ನಂಬಿದ್ದೀನಿ. ಸೊ ಇದೊಂದು ಮೇಜರ್ ಪ್ಲಸ್ ಮೇಡಮ್, ನನ್ನ ಮೇಜರ್ ಟರ್ನಿಂಗ್ ಪಾಯಿಂಟ್ ನನ್ನ ಲೈಫಲ್ಲಿ ಇದು. ಇಷ್ಟು ದಿನಗಳ ಬ್ರೇಕ್ ಇತ್ತು, ಒಂದು ರಿಯಲ್ ಲೈಫ್ ಏನಿದು ಇಲ್ಲಿ ಬಿಗ್ ಬಾಸಲ್ಲಿ ಇದ್ರಿ, ಆ ಒಂದು ಜರ್ನಿ ಮುಗಿಸ್ತಾ ಇದ್ರಿ. ಹೊರಗಡೆ ಏನೇನು ಈಗ ಪ್ಲ್ಯಾನ್ಸ್ ಇದೆ, ಲೈನಪ್ಗಳು ಏನು ಆಗಿದ್ದಾವೆ? ಮೇಡಮ್, ಬಿಗ್ ಬಾಸ್ ಮೇಲೆ ಬೆಳಗ್ಗೆ ತಿಂಡಿ ತಿಂದಿದ್ದು, ನೈಟ್ಗೆ ಏನು ಪ್ಲ್ಯಾನ್ ಮಾಡ್ಕೋಬೇಕು ಅಂತಲೇ ಗೊತ್ತಾಗಲಿಲ್ಲ. ಸೊ ಈಗ ಜಸ್ಟ್ ಬಾರ್ನ್ ಬೇಬಿ ಥರ ಆಚೆ ಕಾಲಿಟ್ಟಿದ್ದೀನಿ. ನೋಡೋಣ ಈಗ ಆಚೆ ಬಂದು ಏನೇನು ಹೇಳ್ತಾರೆ ಫ್ರೆಂಡ್ಸ್ಗಳು. ಇನ್ನೂ ನಂಗೆ ಏನೂ ಗೊತ್ತೇ ಇಲ್ಲ, ಫೋನ್ ನೋಡಿದ್ರೇ ಖುಷಿ ಆಗ್ತಾ ಇದೆ. ಸೊ ಈ ಥರ ಎಲ್ಲ ಹೊಸ ಎಕ್ಸ್ಪೀರಿಯೆನ್ಸು. ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀರಾ ಸರ್? ಡೆಫಿನೆಟ್ಲಿ ತೂಕ ಹಾಕಿಲ್ಲ, ನೋಡ್ಬಿಟ್ಟು ಹೇಳ್ತೀನಿ. ಹೋಗ್ಬೇಕಾದ್ರೆ 90 kg ಇದ್ದೆ, ಈಗ ಎಷ್ಟಾಗಿದ್ದೀನಿ ಗೊತ್ತಿಲ್ಲ. ಏನಾದರೂ ಅಡ್ಮಿರೇಷನ್ಸ್ ಅಥವಾ ಆಸ್ಪಿರೇಷನ್ಸ್ ಏನಾದರೂ ಮುಂದೆ ಇದೆಯಾ? ಒಂದು ಸೆಕೆಂಡ್ ನನ್ನ ಹೆಸರೇನು ಅಂತಲೇ ಗೊತ್ತಿರಲಿಲ್ಲ. ಅಲ್ಲ, ನನ್ನ ಹೆಸರೇನು ಅಂತಲೇ ಗೊತ್ತಿರಲಿಲ್ಲ. ಒಂದೇ ನಿಮಿಷ ತಡಿ. ಹಾಂ, ಹೇಳಿ. ಇದು ಒಳಗಡೆ ನೀವಿದ್ದಾಗ ನಿಮ್ಮ ಕಾಸ್ಟ್ಯೂಮ್ಸ್ ಡಿಸೈನ್ ಯಾರು ಮಾಡ್ತೀರಿ, ಯಾರು ಕಳಿಸ್ಕೊಡ್ತೀರಿ, ಎಷ್ಟು ಜೊತೆ ಬಟ್ಟೆ ತೊಗೊಂಡು ಹೋಗಿದ್ರಿ ನೀವು? ಏನಿಲ್ಲ ಮೇಡಮ್, ವಾರಕ್ಕಾಗಷ್ಟು ತೊಗೊಂಡು ಹೋಗ್ತಿದ್ದೆ. ವಾರಕ್ಕೂ ಬರ್ತಾಯಿತ್ತು ನಂಗೆ ಬಟ್ಟೆ. ಆ್ಯಂಡ್ ಡಿಸೈನ್ ಮಾಡ್ತಿದ್ದು ಸ್ವಲ್ಪ ದಿನ ಚಂದನ್ ಅಂತ ಮಾಡಿದ್ರು, ಅದಾದಮೇಲೆ ವರ್ಷಿಣಿ ಅಂತ ಮಾಡಿದ್ದಾರೆ. ಸೊ ನಂಗೆ ಅದ್ರ ಬಗ್ಗೆನೂ ಕ್ಲಾರಿಟಿ ಇಲ್ಲ. ಇದನ್ನು ಮಾಡಿರೋದು ವರ್ಷಿಣಿ ಅವರು. ಆ್ಯಂಡ್ ಶಿ ಸೋ ಹಂಬಲ್ ಟು ಮೀ. ಆ್ಯಂಡ್ ತುಂಬ ಚೆನ್ನಾಗಿ ನಂಗೆ ಡ್ರೆಸ್ಸಸ್ಗಳನ್ನ ಕಳಿಸಿದ್ರು. ಆ್ಯಂಡ್ ಏನು ವೀಕೆಂಡಲ್ಲಿ ಕಾಣಿಸ್ತಿದ್ದೆ ಅದೆಲ್ಲ ಅವ್ರದ್ದೇ ಔಟ್ಫಿಟ್ಸ್. ಬಿಗ್ ಬಾಸ್ ಮನೇಲಿ ಇದೊಂದನ್ನು ಮಿಸ್ ಮಾಡ್ಕೋತೀನಿ, ಈ ಒಂದು ಜಾಗ ಇರ್ಬೋದು, ಆ ಒಂದು ಫರ್ನಿಚರ್ ಏನಾದರೂ ಇರ್ಬೋದು, ಇಂಟೀರಿಯರ್ ಏನು ಟಾಸ್ಕ್ ಮಾಸ್ಟರ್ ಅಂತ ಕರೀತಾರೆ, ನಂಗೆ ಅದೊಂದು ಜಿಮ್ ಏರಿಯಾ ನನ್ನನ್ನು ಫಿಟ್ಟಾಗಿಡೋಕ್ಕೆ ಫಿಟ್ಟಾಗಿಡೋದಕ್ಕೆ ನನಗೆ ಸಪೋರ್ಟ್ ಮಾಡಿದ್ದು. ಆ್ಯಂಡ್ ಬೀಯಿಂಗ್ ನಾನು ಯಾವಾಗಲೂ ಫಿಟ್ನೆಸ್ ಫ್ರೀಕ್ ನಾನು. ಸೊ ಅಲ್ಲಿ ನನಗೆ ಅದೊಂದು ಜಾಗ ನಂಗೆ ತುಂಬ ಫೇವ್ರೇಟ್ ಇತ್ತು. ಆ್ಯಂಡ್ ಆ ಮನೆಯಿಂದ ಏನಾದ್ರು ತುಂಬ ಮಿಸ್ ಮಾಡ್ಕೊತೀನಿ ಅಂತಂದರೆ ಬಿಗ್ ಬಾಸ್ ಧ್ವನಿ. ಸೊ ಎವ್ರಿ ಡೇ ಆ ಧ್ವನಿಯಿಂದ ಸ್ಟಾರ್ಟ್ ಆಗ್ತಾಯಿತ್ತು, ಎವ್ರಿ ಡೇ ಎಂಡ್ ಆಗ್ತಿದ್ದೆ ಆ ಧ್ವನಿಯಿಂದ. ಆ ಧ್ವನಿನ ನಾನು ತುಂಬ ಮಿಸ್ ಮಾಡ್ಕೊತೀನಿ. ಹೊರಗೆ ಬರ್ತಿದ್ದಂಗೆ ಕೈ ಬೀಸಿದ್ರಿ ಫ್ಯಾನ್ಸ್ಗೆ, ಎಲ್ಲರೂ ಬಂದರೂ ನಿಮ್ಮ ಕೈ ಎಳಿತಾ ಇದ್ರು, ಶೇಕ್ ಹ್ಯಾಂಡ್ ಕೊಡ್ತಾ ಇದ್ರು. ಈ ಒಂದು ಪ್ರೀತಿ ಇರಬಹುದು, ಅತಿಯಾದ ಒಂದು ಪ್ರೀತಿ ಇರಬಹುದು, ಏನು ಹೇಳ್ತೀರಾ ನಿಮ್ಮ ಅಭಿಮಾನಿಗಳಿಗೆ? ಮೇಡಮ್, ಇದು ನನಗೆ ಹೊಸದಲ್ಲ. ಬಿಕಾಸ್ ಕಲರ್ಸ್ ಕನ್ನಡದಲ್ಲಿ ಪದ್ಮಾವತಿ ಅಂತ ಮಾಡಿದಾಗಲೂ ಒಂದು ಸೂಪರ್ ಸ್ಟಾರ್ ಸಾಮ್ರಾಟ್ ಆಗಿ ಇದೇ ಥರ ನೋಡಿದರು. ಆ್ಯಂಡ್ ಎಗೇನ್ ಈ ಥರದೊಂದು ದೊಡ್ಡ ವೇದಿಕೆಯಲ್ಲಿ ನಾನು ಈ ಥರ ಬಂದಾಗಲೂ ನನಗೆ ಅದೇ ಥರ ಪ್ರೀತಿ ಕೊಡ್ತಾ ಇದ್ದಾರೆ. ಆ ಪ್ರೀತಿ ಮುಂದೆ ನಾನು ಏನೇ ಮಾಡಿದ್ರು ಚಿಕ್ಕದೇನೆ. ಸೊ ಅಭಿಮಾನಿಗಳು ಅಂತ ನಾನು ಹೇಳಲ್ಲ, ಬಿಕಾಸ್ ಅವ್ರು ನನ್ನ ಪ್ರೀತಿ ಕೊಟ್ಟು ಬೆಳೆಸಿರೋರು. ಸೊ ಅವ್ರಿಗೆಲ್ಲ ನಾನು ಹೇಳೋದಿಷ್ಟೇ, ಇಷ್ಟು ದಿನ ಪ್ರೀತಿ ಕೊಟ್ಟು ಬೆಳೆಸಿದ್ದೀರಾ, ಈಗ ನನ್ನ ರಿಯಲ್ ಕ್ಯಾರೆಕ್ಟರ್ ವ್ಯಕ್ತಿತ್ವ ಏನು ಅಂತ ನೋಡಿದ್ದೀರಾ. ಆ್ಯಂಡ್ ನೆಕ್ಸ್ಟ್ ನನ್ನ ಪ್ರಾಜೆಕ್ಟ್ಗಳ ಮುಖಾಂತರ ಬಂದರೂ ಇದೇ ಥರ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಆಬ್ವಿಯಸ್ಲಿ ನಿಮಗೆ ಫಾಲೋವರ್ಸ್ ಈಗಾಗಲೇ ಇರುವಂಥದ್ದು, ನೀವು ಹೇಳಿದ್ರಿ ಸೀರಿಯಲ್ ಮುಖಾಂತರನೂ ಬಂದಿದ್ದಾರೆ. ಇನ್ನು ಮುಂದೆ ನಿಮ್ಮ ಒಂದು ಪಯಣ ಏನಿರುತ್ತೆ ಅಥವಾ ಪ್ರಾಜೆಕ್ಟ್ ಏನಿರುತ್ತೆ, ಐಡಿಯಾಲಜಿ ಲೈಕ್ ಕಿರುತೆರೆಗೆ ಸೀಮಿತವಾಗಿರುತ್ತಾ ಅಥವಾ ಸಿನಿಮಾಗಳಿಗೆ ಏನಾದರೂ ಬರ್ತೀರಾ, ಆಫರ್ಸ್ಗಳು ಇದಾವ, ಅಥವಾ ಇಲ್ಲ ನಾನು ಸಿನಿಮಾಗಳನ್ನೇ ಮಾಡ್ತೀನಿ, ಕಿರುತೆರೆ ಈ ಕಡೆ ಧಾರಾವಾಹಿಗಳನ್ನ ಕಡಿಮೆ ಮಾಡ್ತೀನಿ ಅನ್ನೋ ಥರನಾ? ನಾನು ಅದನ್ನೇ ಹೇಳಿದೆ, ನಾನು ಜಸ್ಟ್ ಬಾರ್ನ್ ಬೇಬಿ, ಈಗ ಡೋರ್ ತೊಗೊಂಡು ಆಚೆ ಬಂದಿದ್ದೀನಿ, ಇದನ್ನೆಲ್ಲ ಹೊಸದಾಗಿ ನೋಡ್ಕೊತಾ ಇದ್ದೀನಿ. ಸೊ ನಾಳೆಯಿಂದ ಸ್ವಲ್ಪ ಕೂತ್ಕೊಂಡು ಮಾತಾಡಿ ಏನಾಗುತ್ತೆ ಏನು ಅಂತ ನೋಡಬೇಕು. ಆ್ಯಂಡ್ ಆಫರ್ಸ್ಗಳು ಯಾವ ರೀತಿ ಬರ್ತಾ ಇದೆ ಅಂತ ನೋಡಬೇಕು. ಅದಾದಮೇಲೆ ಪ್ಲ್ಯಾನ್ ಮಾಡೋದು. ಕೊನೆಯದಾಗಿ ಏನು ಪ್ಲ್ಯಾನ್ ಇದೆ, ನಾಳೆ ಎಲ್ಲೂ ಹೋಗ್ತಾ ಇದ್ದೀರಾ ನೀವು? ನಾಳೆ ಇನ್ನೂ ಏನು ಪ್ಲ್ಯಾನ್ ಆಗಿಲ್ಲ, ಈಗ ಜಸ್ಟ್ ಮನೆಗೆ ಬರ್ತಾ ಇದ್ದೀನಿ. ನಮ್ಮ ಅಮ್ಮನ ಹೋಗಿ ನೋಡೋಣ ಫಸ್ಟು. ಓಕೆ, ವೆರಿ ಆಲ್ ದ ಬೆಸ್ಟ್. ನಿಮ್ಮ ಮುಂದಿನ ಪಯಣ ಚೆನ್ನಾಗಿರಲಿ. ಸೊ ಇದಿಷ್ಟು ನಟ ತ್ರಿವಿಕ್ರಮ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಕೀರ್ತಿ ಪಟೇಲ್, ಗ್ಯಾಂಚ್ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.